ರಂಗನಾಥ್ ಅವ್ರದ್ದು ನಿನ್ನೆ ಹುಟ್ಟದಪ್ಪ ಇತ್ತು, ಕಾರಣಾಂತರಗಳಿಂದ ವಿಶ್ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ರಂಗನಾಥ್ ಅವರೇ, ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ 2024 ನಿಮಗೆ ಒಳ್ಳೆಯ ದಿನಗಳೇ ಬರಲಿ. ಆ ದೇವ್ರು ನಿಮಗೆ ಆಯುಷು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವಿಶು ಹ್ಯಾಪಿ ಬರ್ತ್ಡೇ ರಂಗನಾಥ್ ಅವರೇ. ಗಾಡ್ ಬ್ಲೆಸ್ ಯು. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಮ್ಮ ಮನೇಲಿ ನನಗೆ ಗೊತ್ತಾಗ್ದಿರ ಏನೋ ನಡೀತಾ ಇತ್ತಲ್ಲ, ಒಬ್ಬೊಬ್ರು ಒಂದೊಂದು ವಿಚಿತ್ರವಾಗಿ ಮಾತಾಡ್ತಾರೆ. ಸುವರ್ಣ ಬಂದರೆ ಒಳ್ಳೆ ಗಂಡು ನೋಡಿ ಮದುವೆ ಮಾಡು ಅಂತ ಹೇಳ್ತಾರೆ. ಏಕೆ ನಮ್ಮ ಸಂಜೆ ಏನು ಕೆಟ್ಟೋನಾ? ಇವ್ರು ಯಾಕೆ ಹಿಂಗೆ ಹೇಳಿದ್ರು? ನನಗೇನು ಅರ್ಥನೇ ಆಗ್ತಾ ಇಲ್ಲಲ್ಲ. ನಾನು ಸಂಗೀತ ವಿಷಯ ಮಾತಾಡಿದ್ರೆ ವಿಜಯ್ ಅವನ ವಿಷಯ ಮಾತಾಡ್ತಾನೆ. ನನಗೆ ಯಾಕಮ್ಮ ಎಲ್ಲರೂ ಹಿಂಸೆ ಕೊಡ್ತೀರಾ ಅಂತ. ಏನನ್ನೋದು ನಂಗೆ ಒಂದು ಅರ್ಥ ಆಗ್ತಾ ಇಲ್ಲಲ್ಲ. ಯಾಕೆ ಎಲ್ಲರೂ ಹಿಂಗೆ ವಿಚಿತ್ರವಾಗಿ ಮಾತಾಡ್ತಾವ್ರೆ? ಯಾಕಮ್ಮ ಬಬ್ಲು ಪಚಣಿಲ್ಲ ಮಗನೇ? ಬರ್ತಾಳಮ್ಮ, ಊರಿಗೆ ಹೋಗೋಳೆ, ಬಂದ್ಬಿಡ್ತಾಳೆ, ಬೇಗ ಬಂದ್ಬಿಡ್ತಾಳೆ. ನಾನು ಫೋನ್ ಮಾಡಿ ಹೇಳಿದ್ದೀನಿ, ಆವಾಗೆ ಬಬ್ಲು ಅಳ್ತಾವನಮ್ಮ, ಬಂದ್ಬಿಡಮ್ಮ ಬೇಗ ಸಂಗೀತ, ಜಾಸ್ತಿ ಹೊತ್ತು ಅಲ್ಲಿರ್ಬೇಡ ಅಂತ ಹೇಳಿದ್ದೀನಿ, ಬೇಗ ಬಂದ್ಬಿಡ್ತಾಳಂತೆ. ನಾನು ಹೇಳಿದ್ದೀನಿ ಹೇಳಮ್ಮ, ಬೇಗ ಬಂದ್ಬಿಡ್ತಾಳೆ ಅಮ್ಮ, ಬಬ್ಲು ಅಳ್ತಾವನೆ, ಬಬ್ಲು ಚಿನ್ನಿ, ಬೇಗ ಬಾಮ್ಮ ಸಂಗೀತ ಬಾ ಅಂತ ಹೇಳಿದ್ದೀನಿ. ಅಳ್ಬಾರ್ದು ಕಂದ, ಹಾಕ ಮಗನೇ ಹಾಕ, ನಾನು ಇದೀನಲ್ಲ, ನಾನು ನೀನು ನೋಡ್ಕೊತೀನಮ್ಮ. ಅಮ್ಮ ಬೇಗ ಬಂದ್ಬಿಡ್ತಾಳೆ ಊರಿಂದ, ನೀನು ಅಳ್ಬಾರ್ದಮ್ಮ, ಅಳ್ಬಾರ್ದು. ಅಳ್ಬಾರ್ದಮ್ಮ, ಅಳ್ಬಾರ್ದು. ಪಚಮ್ಮ ಪಚಮ್ಮಕ್ ನೀನು ಪಚು. ಲಾಲಿ 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 ಲಾ, ಶ್ರೀಚಕ್ರಧಾರಿಗೆ ಶಿರವಾಗೋ ಲಾಲಿ, ರಾಜೀವ ನೇತ್ರನಿಗೆ ರಮಣಿ ಲಾಲಿ. ಕರ್ಕೊಂಡೋಗ್ತೀನಿ, ಸ್ವಲ್ಪ ಹೊತ್ತು ಪಚ್ಚಮ್ಮ. ಪಚ್ಚಂತ್ಯಾ? ಆಯ್ತಮ್ಮ, ಪಚ್ಚ ಪಚ್ಚ ನೀನು. ಲಾಲಿ 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 ಲಾ, ಶ್ರೀಚಕ್ರಧಾರಿಗೆ ಶಿರವಾಗೋ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಲಾಲಿ 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 ಲಾಲಿ, ಶ್ರೀಚಕ್ರಧಾರಿಗೆ ಶಿರವಾಗೋ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಲಾಲಿ 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 ಲಾಲಿ. ಏನಮ್ಮ ಇದು, ಮೊಮ್ಮಗನ ಮಲಗಿಸ್ತಾ ಇದ್ದೀರಾ? ಹ್ಞೂನಪ್ಪ, ಅಳ್ತಾ ಇದ್ನೋ, ಅದಕ್ಕೆ ಮಲಗಿಸ್ತಾ ಇದ್ದೀನಿ. ಅಲ್ಲ, ಬಾಬಾಗೆ ಫೋನ್ ಮಾಡಿ ಇರೋ ವಿಷಯ ಹೇಳ್ಬಿಟ್ಟು ಬಬ್ಲುನ ಅಲ್ಲಿ ಕಳಿಸ್ಬೋದಲ್ಲಮ್ಮ, ಅಲ್ಲಿ ಇಬ್ಬರು ಮಕ್ಕಳವ್ರೆ ನೋಡ್ಕೊಳೋರು. ಏನಮ್ಮ ಕಳಿಸ್ಬಿಡಮ್ಮ ಬಬ್ಲುನ ಅಲ್ಲಿಗೆ, ಇಲ್ಲಿ ನಿಮ್ಮ ಕೈಲಿ ಸುಧಾರ್ಸೋಕ್ಕಾಗಲ್ಲ. ಇಲ್ಲಪ್ಪ, ನಾನು ಯಾರ ಮನೆಗೂ ಕಳಿಸಲ್ಲ. ನನ್ನ ಮೊಮ್ಮಗು ನನಗೇನು ಭಾರ ಆಗಿಲ್ಲ, ಯಾರು ನೋಡ್ಕೊಳೋದು ಬೇಡ. ನನ್ನ ಮೊಮ್ಮಗು ನನ್ನ ಹತ್ರ ಇರಲಿ, ನನ್ನ ಪ್ರಾಣ ಇರೋವರೆಗೂ ನನ್ನ ಮೊಮ್ಮಗು ನಾನು ಎಲ್ಲೂ ಕಳಿಸಲ್ಲ. ಅವ್ನು ನಮ್ಮ ಹತ್ರ ಇರ್ತಾನಪ್ಪ, ನಾವೇ ಅವ್ರಿಗಪ್ಪ ಅಮ್ಮ, ಎಲ್ಲೂ ಕಳಿಸಲ್ಲ ನಾನು. ನನ್ನ ಮಗಳಂತೂ ಮೋಸ ಮಾಡಿಬಿಟ್ಟು ಹೊಟ್ಟೋದ್ಲು. ನಾವು ಮೋಸ ಮಾಡೋಕತ್ತಿದ್ದೀನಪ್ಪ. ಬೇರೆಯವ್ರು ಹೆಂಗೆ ನೋಡ್ಕೊತಾರೋ ಏನೋ, ಒಂದೊಂದು ಸರಿ ನಮ್ಮ ಮಕ್ಕಳನ್ನೇ ನಾವು ಕತ್ರಿತಾ ಇರ್ತೀವಿ. ಅವ್ರ ಪರಿಸ್ಥಿತಿ ಹೆಂಗೈತೋ ಏನೋ, ನಾನು ಎಲ್ಲೂ ಕಳಿಸಲ್ಲಪ್ಪ. ನನ್ನ ಮೊಮ್ಮಗು ನನಗೇನು ಭಾರ ಆಗಿಲ್ಲ. ಅಲ್ಲಮ್ಮ, ಇವಾಗ ಏನು ನಿಮ್ಗೆ ಒಂದೊಂದು ಹುಷಾರಿಲ್ದಿರ ಆತೈತೆ, ಅವ್ರ ಮನೆಗೆ ನೋಡ್ಕೊಳಲ್ಲ ಅವರು. ಬಿಟ್ಬಿಡ್ತಾರಾ? ಅವತ್ತೇ ಭಾವನೆ ಹೇಳಿದ್ರಲ್ಲ ಬಂದಿದ್ದಾಗ, ಬಬ್ಲುನ ಕರ್ಕೊಂಡು ಹೋಗ್ತೀನಿ ಕಳಿಸ್ರಿ ಅಂತ. ಕಳಿಸ್ಬಿಡಮ್ಮ. ಇಲ್ಲ ಅಜಯ್, ನಾನು ಕಳಿಸಲ್ಲ. ಇದೇ ಲಾಸ್ಟು, ಈ ವಿಷಯ ನೀನು ಇನ್ನೊಂದ್ಸರಿ ಮಾತಾಡ್ಕೊಡ್ತು. ಯಾಕೆ ಇವತ್ತು ನೀನು ಆಫೀಸ್ಗೆ ಹೋಗಿಲ್ಲ? ವಿಜಯ್ ಬೆಳಗ್ಗೆನೇ ಹೋದ್ನಲ್ಲ, ಯಾಕೆ ಹೋಗಿಲ್ಲ ನೀನು? ದಿನಕ್ಕೆ 24 ಗಂಟೆನೂ ಬಿಸ್ನೆಸ್ ಕಡೆ ಗಮನ ಕೊಡೋಕ್ಕಾಗುತ್ತೇನಮ್ಮ? ನಮಗೂ ಒಂದು ಸ್ವಲ್ಪ ರೆಸ್ಟ್ ಬೇಡ? ಹೋಗಮ್ಮ, ಯಾರು ಮಾಡ್ತಾರಾ ಕೆಲಸ? ನನ್ನ ಕೈಲಿ ಆಗಲ್ಲ. ನೀನು ಅಂದಂಗೆ ವಿಜಯ್ ಅಂದ್ಬಿಟ್ರೆ ನಮ್ಮ ಪರಿಸ್ಥಿತಿಗಳೆಲ್ಲ ಏನಾಗಬೇಕಪ್ಪ? ಅವನು ಎಷ್ಟು ಕಷ್ಟಪಟ್ಟು ದುಡಿತಾನೆ ಮನೆಗೆ, ದೊಡ್ಡ ಮಗನಾಗೆ ಅವನು ಎಲ್ಲ ಜವಾಬ್ದಾರಿ ಹಾಕ್ಕೊಂಡವನೆ. ಇಲ್ಲ, ನೀವೆಲ್ಲ ಅವ್ನಿಗೊಂಚೂರು ಸಪೋರ್ಟ್ ಮಾಡಿದ್ರೆ ಏನಾಯಿತು? ಅವ್ನು ಸಂಜೆ ನೋಡಿದ್ರೆ ಫೋನೇ ರಿಸೀವ್ ಮಾಡಲ್ಲ. ಫೋನ್ ಮಾಡಿದ್ರೆ ತಿಂಗಳು ದುಡ್ಡಿಗೆ ಮಾತ್ರ ಅಣ್ಣನ ಫೋನ್ ಮಾಡ್ತಾನೆ, ನಂಗೆ ಅಷ್ಟು ದುಡ್ಡು ಬೇಕು, ಇಷ್ಟು ದುಡ್ಡು ಬೇಕು ಅಂತ. ಇದೊಳ್ಳೆ ಚೆನ್ನಾಗಿ ಹೇಳ್ತೀರಲ್ಲಮ್ಮ ನೀವು. ಅವನೆಲ್ಲ ಹೊರಗಡೆ ಓದ್ತವನೆ, ಅವ್ನಿಗೆ ದುಡ್ಡು ಬೇಡವಾ? ಯಾರು ಕೊಡ್ತಾರೆ ನಮ್ಮನ್ನು ಬಿಟ್ಟರೆ? ಬೇರೆ ಇನ್ಯಾರವ್ರು ಅವನಿಗೆ? ದುಡ್ಡಿಗೆ ಮಾತ್ರ ಫೋನ್ ಮಾಡ್ತಾನೆ ಅಂತೀರಾ?
ಮಾಡಲಿ ಬಿಡಮ್ಮ. ಅವನಿದ್ದಿದ್ರೆ ಇಲ್ಲಿ ಖರ್ಚು ಮಾಡ್ತಾ ಇರಲಿಲ್ಲ. ಅವ್ನು ಇದ್ದಿದ್ರೆ 8 ತಿಂಗಳಿಗೆ 2 ಲಕ್ಷ ಖರ್ಚು ಮಾಡ್ತಾ ಇದ್ನಾ? ಹಾಂ, ಅಷ್ಟೆಲ್ಲ ಇಷ್ಟೆಲ್ಲ 2 ಲಕ್ಷ ರೂಪಾಯಿ ಕಳಿಸ್ಬೇಕು ಅವ್ನು ತಿಂಗಳು ಬಂತಂದ್ರೆ. ಒಬ್ಬನು ದುಡಿಬೇಕು, ಎಲ್ಲ ದುಡಿಯೋದೆಲ್ಲ ಕರೆಕ್ಟಾಗಿ ಖರ್ಚಿಗೆ ಸರಿ ಹೋದ್ರೆ ನಾವು ಕೂಡಿರೋದು ಯಾವಾಗ? ಹಾಂ, ನಾಳೆ ಬೆಳಗ್ಗೆ ನಾವು ಇನ್ನೂ ಇದ್ರ 2ರಷ್ಟು ಬಿಸ್ನೆಸ್ನ ಇಂಪ್ರೂವ್ ಮಾಡೋದು ಯಾವಾಗ? ಅಯ್ಯೋ, ಏನೋ ಬೇಜಾರಾಯಿತು. ಮನೆಯೊಳಗಿದ್ರೆ ಏನಮ್ಮ ನೀವು? ಇಲ್ಲೂ ನೆಮ್ಮದಿಯಾಗಿರೋದು ಬಿಡಲ್ಲ ಅಲ್ಲ. ಸರಿನಪ್ಪ, ಹೋಗಿ ಮಲ್ಕೋ ಹೋಗು. ಯಾಕೆ ನಿನಗೆ ನಾವು ಮಾತಾಡಿದ್ರೆ ತಲೆನೋವಲ್ಲ? ಯಾಕೆ ಬೇಕು, ಮಲ್ಕೋ ಹೋಗಪ್ಪ. ಅಲ್ಲಮ್ಮ, ನಾನು ಒಂದು ದಿವಸ ಏನಾದರೂ ಮನೆಯೊಳಗಿದ್ರೆ ನಿಮ್ಮ ಮುಖನೇ ನೋಡೋಕ್ಕಾಗಲ್ಲಲ್ಲಮ್ಮ. ಏನು ರೆಸ್ಟು ತೊಗೊಂಬರ್ದ ನಾನು? ಹಾಂ, ಏನು ಯಾವಾಗಲೂ ದುಡಿತಾನೆ ಇರಬೇಕಾ? ನೀನು ರೆಸ್ಟ್ ತಗೋ, ನಾನು ಬೇಡ ಅಂತ ಹೇಳಿಲ್ಲ. ಆವತ್ತು ನೀನು ಮಾಡ್ಕೊಂಡಿದ್ದು ಕೆಲಸಗಳಿಗೆಲ್ಲನೂ ಸಂಪಾದನೆ ಮಾಡಿಟ್ಟು ದುಡ್ಡೆಲ್ಲ ಸುರಿದ. ವಿಜಯ್, ನಿನ್ಗೇನಾದರೂ ಅವನ ಮೇಲೆ ಕರುಣೆ ಆಯ್ತಲ್ಲ? ಎಷ್ಟು ಖರ್ಚು ಮಾಡೋಣಪ್ಪ, ನಾನು ಅಣ್ಣನ ಜೊತೆ ಸೇರಿ ಬಿಸ್ನೆಸ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳೋಣ ಅನ್ನೋ ಭಾವನೆ ಏನೇನಾಯ್ತಾ ನಿನ್ನ ಹತ್ರ? ಏನಾದರೂ ಮಾತಾಡಿದ್ರೆ ನೋಡಿ ಹಿಂಗೆ ಜಗಳಕ್ಕೆ ಬತ್ತೀಯಾ? ವಿಜಯಣ್ಣನೇ ಇಷ್ಟು ಕೇಳಲ್ಲ, ನೀವೇನಮ್ಮ ಕೇಳೋದು? ಹಾಂ, ಏಯ್ ಸಾಕು, ಬಾಯಿ ಮುಚ್ಚೋ. ಏನು ತಾಯಿಯಾಗಿ ನಿನ್ನೇನು ಕೇಳ್ಬರ್ತೇನೋ? ಹಾಂ, ತಾಯಿಗೇನು ಅಕ್ಕ ಕೇಳ್ವಾ? ಮಗನ ದಂಡಿಸೋಕು ಏನೋ ಹಿಂಗೆ ಮಾತಾಡ್ತಾ ಇದೆಯಾ? ತಾಯಿಗೆ ಅಕ್ಕಿಲ್ದ್ರೆ ಇನ್ಯಾರಿಗಿರ್ಬೇಕಮ್ಮ? ಹಂಗೆ ತಾಯಿ ಮಗನ ಒಳ್ಳೇದು ಕೆಟ್ಟದ್ದು ಎಲ್ಲನೂ ನೋಡಬೇಕು. ಏನೇನು ಒಂದು ದಿವಸ ಮನೆಯೊಳಗಿದ್ರೆ ನೀವು ಸಹಿಸೋಕ್ಕೆ ಆಗಲ್ಲಲ್ಲ. ನಿನಗಿಂತಲೂ ದೊಡ್ಡವನು ಅವನು ವಿಜಯ್. 24 ಗಂಟೆ ನಮ್ಮ ಮನೆ ಚೆನ್ನಾಗಿರಬೇಕು ಅಂತ ಒದ್ದಾಡ್ತಾ ಇರ್ತಾನಲ್ಲ ಅವನು. ಅವನಿಗೇನು ಆಯಾಸ ಆಗಲ್ಲ, ಕಷ್ಟ ಅನ್ಸಲ್ಲ, ಬೇಜಾರಾಗಲ್ಲ, ಎಲ್ಲ ಆಗುತ್ತೆ. ಆದರೆ ಅವ್ನು ಯಾಕೆ ಹೇಳಿ ದುಡಿತಾನೆ? ನಮ್ಮ ಮನೆ ಚೆನ್ನಾಗಿರಬೇಕು, ನಾವು ಎಲ್ಲರ ಥರ ಚೆನ್ನಾಗಿರಬೇಕು ಅಂತ. ನಿನ್ನಂಥ ಸ್ವಾರ್ಥ ಬುದ್ಧಿ ಅವನ ಹತ್ರ ಇಲ್ಲ. ನೀನು ನೋಡು, ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ಒಂದು ಸ್ವಲ್ಪ ದಿವಸ ಮನೇಲಿರ್ತೀಯ. ನೀನು ಮಾಡೋ ಒಂದೊಂದು ಕೆಲಸಕ್ಕೆ ನಮಗೆ ಎಲ್ಲ ತಲೆ ಮೇಲೆ ಹಾಕೊಬೇಕು. ಏನಮ್ಮ ಮಾಡಿದೆ ನಾನು? ಏನು ಮಾಡಿದೆ ಅಂತ ಕೆಲಸ ಅಂತ? ಏನು ಮಾಡಿಲ್ಲ ಅಂತ ಕೇಳು, ಏನು ಮಾಡಿದೆ ಅಂತ ಕೇಳಬೇಡ. ಆವಾಗ ಹೋಗಿ ಅವಳಿಂದ ಹೋಗಿ ಅದೆಲ್ಲ ಅನಾಹುತ ಮಾಡ್ಕೊಂಬಂದ, ಅದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಅಂತ ನೀನು ಕೇಳ್ದ ವಿಜಯಣ್ಣ ಹತ್ರ? ಕೇಳಿದ್ಯಾ? ನೀನಾಗಿ ಕೇಳ್ತೀಯ ಬಿಡು, ನಿಂಗೇನಾಗಬೇಕು ಅದೆಲ್ಲ ತಿಳ್ಕೊಂಡು. ಮನೆಯೊಳಗೆ ಏನಾದರೂ ಕೇಳಿದ್ರೆ ಜಗಳ ಮಾಡೋದನ್ನು ಚೆನ್ನಾಗಿ ಗೊತ್ತು ನಿನಗೆ. ಏನು ಉದ್ದೇಶ ಇಟ್ಕೊಂಡು ಮಾತಾಡ್ತಾ ಇದ್ದೀರಮ್ಮ ನೀವು? ಹಾಂ, ನಾನು ನೆಮ್ಮದಿಯಾಗಿರೋದು ನಿಮಗೇನು ಇಷ್ಟ ಇಲ್ಲ? ಹೇಳ್ರಿ, ಹುಚ್ಚಿನ ಥರ ಓಡಾಡಬೇಕೇನೋ ನಾನು? ನೀನು ನೆಮ್ಮದಿಯಾಗಿರ್ಬೇಕಂತನಪ್ಪ ನಾನು ಎಷ್ಟು ಹೇಳ್ತಾ ಇರೋದು. ನಿನ್ಗೆ ಕಷ್ಟ ಬರಬಾರ್ದು, ನೀವು ಚೆನ್ನಾಗಿರಬೇಕು ಅಂತಲೇ ನಾನು ಹೇಳ್ತಾ ಇದ್ದೆ. ಸಂಪಾದನೆ ಮಾಡ್ರಪ್ಪ ಅಂತ. ಈ ವಯಸ್ಸಿನಲ್ಲಿ ಸಂಪಾದನೆ ಮಾಡಿದ್ರೆ ಇನ್ಯಾವ ವಯಸ್ಸಿನಲ್ಲಿ ಸಂಪಾದನೆ ಮಾಡ್ತೀರಾ? ಇಲ್ಲಿ ನಮಗಂತೂ ವಯಸ್ಸಾಗೋಗೈತೆ, ನಾವು ಸಂಪಾದನೆ ಮಾಡೋಕ್ಕಾಗುತ್ತಾ? ವಯಸ್ಸಿದ್ದಾಗ ಸಂಪಾದನೆ ಮಾಡಿ ವಯಸ್ಸಾದ್ಮೇಲೆ ಕೂತ್ಕೊಂಡು ತಿನ್ನಬೇಕು. ನೀನು ತಗೊಳ್ಳೋಗಿ ಇಷ್ಟು ಚಿಕ್ಕ ವಯಸ್ಸಿಗೆಲ್ಲ ಒಂದು ವಾರ ಹೋಗೋದು, ಒಂದು ವಾರ ಮನೆಯೊಳಗಿರೋದು ಅಂತಂದರೆ ಯಾರಿಗೆ ಕೋಪ ಬರಲ್ಲ? ಅವನಾಗಷ್ಟಲ್ಲಿ ಎಲ್ಲ ಸಹಿಸ್ಕೊಂಡು ಹೋಗ್ತಾವನೆ. ಏನು ಅಲ್ಲಿಗೆ ನೀವು ಹೇಳ್ತಾ ಇರೋದೇನು? ಅಲ್ಲಿಗೆಲ್ಲನೂ ವಿಜಯಣ್ಣಗೆ ಕಷ್ಟ ಬಿಟ್ಟಿದ್ದೀವಿ, ನಾವೇನು ಸಹಾಯ ಮಾಡ್ತಾಯಿಲ್ಲ ವಿಜಯಣ್ಣನಿಗೆ ಅಂತನಾ? ಏನು ವಿಜಯಣ್ಣನಿಗೆ ಒಬ್ಬನಿಗೆ ಮನೆ ಬಗ್ಗೆ ಯೋಚನೆ ಇರೋದು, ನಮಗೇನು ಯೋಚನೆ ಇಲ್ಲ? ಇವಾಗ ಕರೆಕ್ಟಾಗಿ ಹೇಳ್ದೆ ನೋಡು, ಇವಾಗ ಕರೆಕ್ಟಾಗಿರೋ ಮಾತು ಹೇಳ್ದೆ. ನಿನಗೆ ಜವಾಬ್ದಾರಿ ಇದ್ದಿದ್ರೆ ನಮ್ಮನೆ ಯಾಕೆ ಇವತ್ತು ಈ ಪರಿಸ್ಥಿತಿಗೆ ಬತ್ತಾಯಿತು? ಯಾಕೆ ಬತ್ತಾಯ್ತು ಹೇಳು? ನಿನಗೆ ಬೇಜವಾಬ್ದಾರಿ ಜಾಸ್ತಿ. ಹ್ಞೂನಮ್ಮ, ಎಲ್ಲ ವಿಜಯಣ್ಣನಿಗೆ ಜವಾಬ್ದಾರಿ ಇರೋದು, ನಮಗೆಲ್ಲ ಬೇಜವಾಬ್ದಾರಿ. ರೀ, ಏನು ಯಾವಾಗಿಂದ ಹಂಗೆ ಮಾತಾಡ್ತಾ ಇದ್ದೀರಾ? ಹಾಂ, ನನಗೂ ಎಲ್ಲ ಕೇಳಿಸ್ತೈತೆ. ಏನು ಹಂಗೆ ಮಾತಾಡ್ತಾ ಇದ್ದೀರಾ? ಏಯ್, ನಿಂಗೆ ಯಾಕೆ ಬಾಯಿ ಮುಚ್ಕೊಂಡಿರೋ? ನಾನು ನಮ್ಮಮ್ಮ ಮಾತಾಡ್ತಾ ಇದ್ದೀರಿ, ಮಧ್ಯೆ ನಿಂದೇನು? ನಾನು ಕೇಳಿಸ್ಕೊತಾ ಇದ್ದೀನಿ. ಅಕ್ಕಿಲಮ್ಮನ ಮೇಲೆ ಜಗಳ ಮಾಡ್ತಾ ಇರೋದು ನೀವು. ನಿಮಗೆ ಜವಾಬ್ದಾರಿ ಇದ್ದಿದ್ರೆ ಈ ಥರ ಮಾತಾಡ್ತಾ ಇರಲಿಲ್ಲ. ಬೇಜವಾಬ್ದಾರಿ ನಿಮಗೆ, ಅದಕ್ಕೆ ಈ ಥರ ಎಲ್ಲ ಮಾತಾಡ್ತಾ ಇರೋದು. ಹಾಂ, ಅಲ್ಲ, ಬಾವ ಒಬ್ಬರೇ ಮನೆಗೋಸ್ಕರ ಅಷ್ಟೆಲ್ಲ ದುಡಿತಾರಲ್ಲ, ಹೋಗಿ ನಿಮಗೇನು ಕೆಲಸ ಮಾಡೋಕ್ಕೆ ರೋಗ? ಏಯ್, ಮಹಾ ಗೊತ್ತಿರೋ ಥರ ಎಲ್ಲ ಇಲ್ಲಿ ಬಂದು ಮಾತಾಡಬೇಡ ನೀನು. ಬಾಯಿ ಮುಚ್ಕೊಂಡಿರ್ತೀಯಾ? ಇಷ್ಟು ದಿವಸದಿಂದ ಬಾಯಿ ಮುಚ್ಕೊಂಡೇ ಇದ್ದಿತ್ತು. ಇನ್ನು ಮೇಲೆ ಬಾಯಿ ಮುಚ್ಚೋದಿಕ್ಕೋದೇನಿಲ್ಲ, ಆಯಿತಾ? ಬಾವಿಗಿಂತೂ ಹೆಚ್ಚಾಗಿ ಕೆಲಸ ಮಾಡ್ಬೇಕು ನೀವು, ಇರೋ ಲೆಕ್ಕ. ಅವತ್ತು ನಿಮ್ಗೆ ಹುಷಾರಿಲ್ದಿದ್ದಾಗ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ಬಾವ? ನಿನಗೇನು ಗೊತ್ತಾಗಬೇಕು? ಹೆಂಗಸರು ಸಹವಾಸ ಮಾಡೋದು, ಇಲ್ದಿದ್ದು ಕಿತಾಪತಿ ಮಾಡ್ಕೊಂಬರೋದು ಮನೆಗೆ. ಏಯ್ ಕವಿತಾ, ಬೇಡ ನೋಡು, ಏನೇನೋ ಮಾತಾಡಬೇಡ ನೀನು. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಗೊತ್ತಂತೆ, ಹಂಗಾಯ್ತು ನಿನ್ನ ಕತೆ. ಎಷ್ಟು ಖರ್ಚು ಮಾಡಿಸ್ತೆ ನೀನು? ಹಾಸ್ಪಿಟ್ಲಿಗೆ ಎಷ್ಟು ಖರ್ಚು ಮಾಡಿಸ್ತೆ? ಅದೆಲ್ಲ ಯಾರು ಖರ್ಚು ಮಾಡಿದ್ದು? ಅವಳು ಖರ್ಚು ಮಾಡಿದ್ಲಾ? ಹಾಂ, ಬಾವ ಖರ್ಚು ಮಾಡಿದ್ದು. ಇವತ್ತು ಆಫೀಸ್ಗೆ ಹೋಗು ಅಂತಂದರೆ ಕಳ್ಳಾಟ ಆಡ್ತೀಯ ನೀನು. ಏನು ಹೇಳ್ತಾ ಇರೋದು ಅಖಿಲಮ್ಮ? ಕೆಲ್ಸಕ್ಕೆ ಹೋಗಪ್ಪ, ನಾವೇನೋ ಇಂಪ್ರೂವ್ ಆಗೋದು ನೋಡೋಣ ಅಂತ ಹೇಳಿದ್ರೆ ಅದಕ್ಕೆ 26 ಹೇಳ್ತಾ ಇದೀಯ ನೀನು? ಹಾಂ, ಅಲ್ಲ ಅಖಿಲಮ್ಮನಿಗೆ ಇವಾಗ ಹುಷಾರಿಲ್ಲ, ಅವ್ರ ಪಾಡ್ಗೆ ಅವ್ರು ಕುತ್ಕೊಂಡಿದ್ರೆ ನೀನು ಬಂದಿದ್ಯಲ್ಲ. ಬಬ್ಲು ಎಲ್ಲಿ ಕಳಿಸ್ಬೇಕು? ಕಳ್ಸೋಕ್ಕಾಗಲ್ಲ. ಬಬ್ಲು ಮನೆಯಿಂದ ಒಂದು ಹೆಜ್ಜೆ ಆಚೆ ಇಡಲ್ಲ. ನಾವು ಸಾಕ್ತೀವಿ ಅವನ್ನ. ನಿಮ್ಗೆ ಹೇಳಿದ್ರೆ ಸಾಕು ಅಂತ ನಾವೇ ಕಳಿಸ್ಬೇಕು ನಮ್ಮನೆ ಮಗುನ ಬೇರೆಯವ್ರ ಮನೆಗೆ? ಅವಳ್ಯಾರ ಬಂದಿದ್ಲು, ನಿಮ್ಮ ಅತ್ತೆ ಅಂತೆ, ಅತ್ತೆ. ಅವಳ್ದೊಂದು ಕಾಟ. ನಿಮ್ಮ ಅತ್ತೆ ಬಂದಿದ್ದಾಳೆ, ನಿಮ್ಮ ಅತ್ತೆ. ಇರೋ ಕಷ್ಟ ಸಾಲದು ಅಂತ ಇದ್ರೊಳಗೆ ಇವಳ್ದೊಂದು ಕಾಟ ನಮಗೆ. ಏಯ್, ನಿಂಗಿಂತೂ ದೊಡ್ಡೋರ ಅತ್ತೆ, ಮರ್ಯಾದೆ ಕೊಟ್ಟು ಮಾತಾಡೋ. ಏನೋ ಗ್ರಾಚಾರ ಐತೆ ಇವತ್ತು. ರೀ, ಬಾಯಿ ಮುಚ್ಕೊಂಡು ಎದ್ದೋಗ್ರಿ ಆಫೀಸ್ಗೆ, ಎದ್ದೋಗ್ರಿ. ಗ್ರಾಚಾರ ಯಾರಿಗೆ ಬಿಡಿಸ್ತಾರೆ ಅಂತ ನೋಡ್ತಾ ಇರೋ. ಇಷ್ಟು ದಿವಸದಿಂದ ನನ್ನ ಗಂಡ ಒಳ್ಳೆಯವನು ಅಂತ ನಾನು ಸಹಿಸ್ಕೊಂಡಿದ್ದೆ. ಏನು ಬಿಡು, ಓದೋದು ಬೇಡ, ಯಾವುದು ಬೇಡ, ನನ್ನ ಗಂಡ ಸಂಪಾದನೆ ಮಾಡಿ ನನ್ನ ಸಾಕ್ತಾನೆ ಅಂತ ಎಷ್ಟೋ ನಂಬಿಕೆ ಇಟ್ಕೊಂಡಿದ್ದೆ. ನೀನು ಈ ಥರ ಕಳ್ಳಾಟ ಆಡ್ತಾ ಇದ್ರೆ ಚೆನ್ನಾಗಿ ಸಾಕ್ತೀಯ ನನ್ನನ್ನು. ನಾನು ಕಾಲೇಜ್ಗೆ ಹೋಗಿ ಓದೋದೇ ಬೆಸ್ಟ್ ಅನಿಸ್ತೈತೆ. ನಿನ್ನಂತವ್ನು ನಂಬ್ಕೊಂಬಿಟ್ರೆ ನನ್ನ ಕೈ ಚಿಪ್ಪೆ ಗತಿ. ಏಯ್, ಏನೋ ಅತ್ತೆ ಸೊಸೆ ಒಂದಾಗ್ಬಿಟ್ಟು ನನ್ನನ್ನೇ ಮನೆಯಿಂದ ಆಚೆಗೆ ಹಾಕೋತಾರ ಇದ್ದೀರಾ? ಯಾಕೆ ಹೆಂಗೈತೆ? ಇದೇ ಆಟ ಆಡ್ತಾ ಇದ್ರೆ ಮನೆಯಿಂದ ಆಚೆ ಹಾಕೋದೇನು ನಿನ್ನ? ನೋಡ್ತಾ ಇರು. ಯಾರು ಬೇಕಾಗಿತ್ತಪ್ಪ ನಿಮಗೆ? ಅಮ್ಮ, ಈ ಮನೆಗೆ ಅವರು ದೊಡ್ಡವರೊಬ್ಬರು ಚಿಕ್ಕವರೊಬ್ಬರು ಇದ್ರಲ್ಲ,
ಅವರೆಲ್ಲಮ್ಮ ದೊಡ್ಡವರೊಬ್ರು ಚಿಕ್ಕವರೊಬ್ರು ಯಾರು ಇಲ್ಲಲ್ಲ ಆ ಥರ. ಅದು ಏನೋ ಕೊಡಬೇಕಾಗಿತ್ತು ನಾನು ಅದಕ್ಕೆ ಬಂದೆ. ಏನದು ಕೈಯಲ್ಲಿರೋದು ನಿಮ್ಮ ಕೈಯಲ್ಲಿ? ಇದಾ ಗಿಫ್ಟ್? ಗಿಫ್ಟು ಕೊಡಬೇಕಾಗಿತ್ತು ಅದಕ್ಕೆ ಬಂದೆ. ಎಲ್ಲಿ ಅವ್ರು ಯಾರು ಇಲ್ಲಲ್ಲ. ನೀವು ಕರೆಕ್ಟಾಗಿ ಅಡ್ರೆಸ್ಗೆ ಬಂದಿದ್ದೀರಾ? ಯಾರೋ ಬೇರೆ ಮನೆಯವರು ಇರ್ಬೇಕು ನೋಡಪ್ಪ, ಅಲ್ಲಿಗೆ ಹೋಗಪ್ಪ. ಇಲ್ಲಮ್ಮ, ಇಲ್ಲ ಅವ್ರು ಹೇಳಿದ ಅಡ್ರೆಸ್ಗೆ ನಾನು ಬಂದಿದ್ದೀನಿ. ಹಾಗಾದ್ರೆ ಕೊಡಿ, ನಮ್ಮ ಮನೆಗೆ ಅಂತಂದರೆ ಕೊಡಿ. ಇಲ್ಲಮ್ಮ, ನಿಮ್ಮ ಕೈಲಿ ಕೊಡಲ್ಲ, ಅವರೇ ಬರಬೇಕು, ಅವ್ರ ಕೈಲಿ ಕೊಡ್ತೀನಿ. ನೋಡಪ್ಪ, ನೀನು ಕರೆಕ್ಟಾಗಿರೋ ಅಡ್ರೆಸ್ಗೆ ಬಂದಿದ್ಯಾ? ಯಾಕಿದು ಗಿಫ್ಟ್ ಕೊಡೋದು ಏನು? ಸರಿನಮ್ಮ, ನಾನು ಕರೆಕ್ಟಾಗಿರೋ ಅಡ್ರೆಸ್ಗೆ ಬಂದಿದ್ದೀನಿ. ನಾನು ಆಚೆ ಕುತ್ಕೊಂಡಿರ್ತೀನಿ, ಅವ್ರು ಬಂದಮೇಲೆ ಅವ್ರ ಕೈಲಿ ಕೊಟ್ಟೋತೀನಿ. ಕರೆಕ್ಟಾಗಿರೋ ಅಡ್ರೆಸ್ಗೆ ಬಂದಿದ್ಯಾ ಅಂತ ಹೇಳ್ತಾ ಇದೆಯಾ? ತಿರುಗಿ ಕೊಡು, ಅದು ಗಿಫ್ಟು ಏನು ಅಂತಂದರೆ ಕೊಡಲ್ಲ ಅಂತ ಇದೆಯಾ? ಏನು ನಿಂಗೆ ಲೂಸ್ ಆತಲೇ? ಇಲ್ಲ ಸರ್, ಅವ್ರು ಬರಬೇಕು, ಅವ್ರ ಕೈಲೇ ಕೊಡೋದು. ನಾನು ಆಚೆ ಕುತ್ಕೊಂಡಿರ್ತೀನಿ ಸರ್. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.